ಜೆಡಿಎಸ್ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಜೆಡಿಎಸ್ ಕಾರ್ಯಕರ್ತನಿಂದಲೇ ಒಂದು ಲೈಂಗಿಕ ದೌರ್ಜನ್ಯ ಕುರಿತಂತೆ ದೂರು ದಾಖಲಾಗಿದೆ. ಅರಕಲಗೂಡಿನ ವ್ಯಕ್ತಿಯಿಂದ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಹೊರಿಸಲಾಗಿದೆ. ಇನ್ನು ದೌರ್ಜನ್ಯದ ಬಗ್ಗೆ ಆತ ಡಿಸಿ ಐಜಿಪಿಗೆ ದೂರು ಕೊಟ್ಟಿದ್ದಾನೆ. ಸಂತ್ರಸ್ತ ಅರಕಲಗೂಡಿನವರು ಆತ ಡಿಜಿ ಐಜಿಪಿಗೆ ಈ ಒಂದು ಪ್ರಕರಣ ಕುರಿತಂತೆ ದೂರನ್ನು ದಾಖಲಿಸಿದ್ದಾರೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಹೀಗಾಗಿ ಕ್ರಮ ಕೈಗೊಳ್ಳಬೇಕು, ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೇಳಿ ಆತ ಡಿಜಿ ಐಜಿಪಿಗೆ ದೂರನ್ನು ದಾಖಲು ಮಾಡಿದ್ದಾನೆ. ಜೆಡಿಎಸ್ನ ಎಂಎಲ್ಸಿ ಆಗಿರುವಂತಹ ಸೂರಜ್ ರೇವಣ್ಣ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವುದು. ಲೈಂಗಿಕ ದೌರ್ಜನ್ಯದ ಆರೋಪ ಇದೀಗ ಅವರ ಮೇಲೆ ಕೇಳಿ ಬಂದಿದೆ. ಅರಕಲಗೂಡಿನ ಸಂತ್ರಸ್ತ ವ್ಯಕ್ತಿ ಅವರ ವಿರುದ್ಧ ದೂರನ್ನು ದಾಖಲಿಸಿದ್ದಾನೆ. ಖುದ್ದು ಡಿಜಿ ಐಜಿಪಿಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡಿ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆತ ಆಗ್ರಹ ಮಾಡಿದ್ದಾನೆ. ನನ್ನ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಆಗಿದೆ, ನನಗೆ ಆಮಿಷಗಳನ್ನು ಒಡ್ಡಿ ನನ್ನ ಲೈಫ್ನ ಸೆಟಲ್ ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಆಮಿಷಗಳನ್ನ ಒಡ್ಡಿ ಅವರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೋ ಅಂದರೆ ಯಾವಾಗ ಈ ರೀತಿಯಾಗಿ ಆತ ದೂರು ಕೊಡಬೇಕು ಅಂತ ಡಿಸೈಡ್ ಮಾಡ್ತಾನೋ ಆಗ ಆತನ ಮೇಲೆ ಒಂದು ಒತ್ತಡ ಕೂಡ ಹೇರಲಾಗುತ್ತೆ. ಒತ್ತಡವನ್ನು ಹಾಕಿ ಆತನನ್ನು ಬೆದರಿಕೆ ಒಡ್ಲಾಗುತ್ತೆ ಆತನಿಗೆ ಅಂತ ಹೇಳಿ ಆತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಸೊ ಅರಕಲಗೂಡಿನ ಜೆಡಿಎಸ್ ಕಾರ್ಯಕರ್ತನಿಂದಲೇ ಇದೀಗ ಸೂರಜ್ ರೇವಣ್ಣಗೆ ಒಂದು ರೀತಿ ಟೆನ್ಷನ್ ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಆತನೇ ಖುದ್ದಾಗಿ ಬಂದು ಡಿಜಿ ಐಜಿಪಿ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಆ ಕಂಪ್ಲೇಂಟ್ ಅಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ ಈ ರೀತಿಯಾಗಿ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನ ನನ್ನ ಮೇಲೆ ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅವನು ದೂರನ್ನ ದಾಖಲು ಮಾಡಿರೋದು. ಸೊ ಹೀಗಾಗಿ ಈ ಪ್ರಕರಣ ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ರೇವಣ್ಣ ಕುಟುಂಬದ ಬುಡಕ್ಕೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ ಅನ್ನುವಷ್ಟರಲ್ಲೇ ಈಗ ಮತ್ತೊಂದು ಪ್ರಕರಣ ರೇವಣ್ಣ ಫ್ಯಾಮಿಲಿಗೆ ಅಟ್ಯಾಕ್ ಮಾಡಿರೋದು. ಸೊ ದೂರಿನಲ್ಲಿ ಸ್ಪೆಸಿಫಿಕ್ ಆಗಿ ಏನನ್ನ ದಾಖಲು ಮಾಡಿದ್ದಾನೆ ಅಥವಾ ಏನನ್ನ ಉಲ್ಲೇಖ ಮಾಡಿದ್ದಾನೆ ಸಂತ್ರಸ್ತ, ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ರಾಹುಲ್, ಪ್ರಮುಖವಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದ ಬೆನ್ನಲ್ಲೇ ಈಗ ಮತ್ತೆ ಅವರ ಕುಟುಂಬದ ಅಥವಾ ಅವರ ಸಹೋದರನ ಮೇಲೆ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಏನು ಈಗಾಗಲೇ ಅನ್ಯಾಚುರಲ್ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಜೆಡಿಎಸ್ ಕಾರ್ಯಕರ್ತನೇ ನೇರವಾಗಿ ಬಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅರಕಲಗೂಡಿನ ವ್ಯಕ್ತಿ ಏನಿದ್ದಾನೆ ಈತ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಮನವಿಯನ್ನ ಮಾಡಿದ್ದಾನೆ. ಆದ್ರೆ ಅಲ್ಲಿ ಎಫ್ಐಆರ್ ಆಗಿಲ್ಲ. ಅದರ ಬದಲಿಗೆ ಈತ ಡಿಸಿ ಹಾಗೆ ಐಜಿಪಿಗೆ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ನನ್ನ ದೂರನ್ನ ದಾಖಲು ಮಾಡ್ಕೊಳ್ತಿಲ್ಲ ಅಂತ ಹೇಳಿ ಡಿಸಿ ಮತ್ತೆ ಐಜಿಗೆ ದೂರನ್ನ ಕೊಟ್ಟಿದ್ದಾನೆ. ಆ ದೂರಿನಲ್ಲಿ ಪ್ರಮುಖವಾಗಿ ಸೂರಜ್ ರೇವಣ್ಣ ಅವರು ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯವನ್ನ ನನ್ನ ವಿರುದ್ಧ ಮಾಡಿದ್ದಾರೆ ಅಂತ ಹೇಳಿ, ಅದರಲ್ಲೂ ಕೂಡ ಹೊಳೆನರಸೀಪುರದ ಗನ್ನಿಕಡ ಫಾರ್ಮ್ ಹೌಸ್ ಏನಿದೆ, ಈ ಫಾರ್ಮ್ ಹೌಸ್ಗೆ ಜೂನ್ 16ನೇ ತಾರೀಕು ನಾನು ಕೆಲಸ ಕೇಳ್ಕೊಂಡು ಹೋಗಿದ್ದೆ. ಈ ಸಂದರ್ಭದಲ್ಲಿ ನನ್ನ ಮೇಲೆ ಏನು ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅಂತ ಹೇಳಿ ಆರೋಪವನ್ನ ಮಾಡಿ ಈತ ಡಿಸಿ ಹಾಗೆ ಐಜಿಪಿಗೆ ದೂರನ್ನ ಕೊಟ್ಟಿದ್ದಾನೆ. ಈಗ ಸದ್ಯ ಅರಕಲಗೂಡು ಮೂಲದ ವ್ಯಕ್ತಿ ಆಗಿರೋದ್ರಿಂದ ಸದ್ಯ ಆತನ ದೂರನ್ನ ಈಗಾಗಲೇ ಸ್ವೀಕರಿಸಿದ್ದಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕೃತವಾದ ಎಫ್ಐಆರ್ ದಾಖಲಾಗಿರೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಸದ್ಯ ಆರೋಪ ಮಾಡ್ತಿರುವಂತದ್ದು ಜೂನ್ 16ನೇ ತಾರೀಕು ಗನ್ನಿಕಡ ಫಾರ್ಮ್ ಹೌಸ್ ನಲ್ಲಿ ನನ್ನ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.